ನೋಡ್ರಿ, ಯಾಕಂದ್ರೆ ಸಂಜೆ ಲಾಸ್ಟ್ ಬಸ್ ಇದು ಗುಲ್ಬರ್ಗ. ಆ ಗ್ರೌಂಡಿಗೆ ಜಂಪ್ ಮಾಡಿದ್ರೆ ಅನ್ನೋದೊಂದು ಇತಿಹಾಸ ಐತಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ನೋಡಿರ್ತೀರಿ ಪಾರ್ಟ್ 2 ಒಳಗೆ ಈ ಬತ್ತಿ ಹಳ್ಳಿಯಲ್ಲಿ ಕಲ್ಲು ನೋಡಿ ಭವಿಷ್ಯ ಹೇಳ್ತಾರ ಅಂತೇಳಿ ಇಸಿಂದ ಅದೇನದ ಅಂತೇಳಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ಕೊಟ್ಟೀನಿ. ಅದಾದ ತಕ್ಷಣ ಅಲ್ಲಿಂದ ನಾವು ಬಂದಿರೋದೇ ನಮ್ಮ ಸುರಪುರಿಗೆ. ನೋಡ್ರಿ, ನಮ್ಮ ಊರು ಸುರಪುರು. ವೀರ ನಾಯಕನಾದಂಥ ವೆಂಕಟಪ್ಪ ನಾಯಕನವರ ಆಳಿದಂತಹ ಶೂರರ ನಾಡು ನಮ್ಮೂರು, ನಮಗೆ ಹೆಮ್ಮೆ. ನಾವು ಅಲ್ಲಿಗೆ ಹೋದ ತಕ್ಷಣ ಹೋಗಿದ್ದೆ ನಮ್ಮ ದೇವಣ್ಣವ್ರ ಲ್ಯಾಬಿಗೆ. ನಮ್ಮ ತಂಗಿ ಆಫ್ಟರ್ ಲಾಂಗ್ ಟೈಮ್ ಮನೆಗೆ ಬಂದಾಳ, ನನ್ನ ಲ್ಯಾಬಿಗೆ ಬಂದಾಳ ಅಂಥೇಳಿ ಖುಷಿಯಿಂದ ಪಾಪ ಅವರು ನಮ್ಗೆ ಸನ್ಮಾನ ಮಾಡೋದ್ರ ಮೂಲಕ ವೆಲ್ಕಮ್ನ ಮಾಡ್ಕೊಂಡ್ರು ನೋಡ್ರಿ. ಅದಾದಮೇಲೆ ಅವ್ರ ಲ್ಯಾಬಿಂದ ನಾವು ಹೊಂಟಿದ್ದೆ ನಮ್ಮ ವೆಂಕಟಪ್ಪ ನಾಯಕ ರಾಜರಾದಂತಹ ಅವರ ಮನೆತನದ ಅರಮನೆಯನ್ನು ನೋಡೋಕೆ ಹೋಗಿದ್ವಿ. ಎಷ್ಟು ವಿಶಾಲವಾಗಿ, ಎಷ್ಟು ದಟ್ಟವಾಗದಂತಂದ್ರೆ ಒಬ್ಬೊಬ್ಬ ನೋಡೋಕೆ ಎರಡು ಕಣ್ಣೇ ಸಾಕಾಗಂಗಿಲ್ಲ. ಹಿಸ್ಟ್ರಿ ಮಾತ್ರ ಭಾರಿ ಕ್ರಿಯೇಟ್ ಆಗೈತಿ ನಮ್ಮ ಸುರಪುರದು. ಹಂಗೆ ಆಳ್ಯಾರ್ರಿ ನಮ್ಮ ರಾಜ ಮನೆತನದವರು. ಆ ಥರ ಆಳಿ ನಮ್ಮ ಸುರಪುರಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಾರ. ಅವ್ರ ಜೀವನ ಪಣಕ್ಕಿಟ್ಟು ಗೀಸಿಂದ. ಸೊ ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಜಾತ್ರೆಗೆ ಜೀಕಗಳು ಆಗ್ತಾರಲ್ಲ, ಅವ್ರ ಮಕ್ಕಳೆಲ್ಲ ಆಡಕತ್ತಿದ್ವು. ಸೌಕೂರ್ ಜೊತೆ ಒಂದೆರಡು ನಾನು ಮಾತಾಡಿ ಮಜಾಕ್ ಮಾಡ್ಕೊಂಡು ಗೀಸಿಂದ ನಿಂತಿದ್ದೆ. ಮಕ್ಕಳ ಜೊತೆ ಮಾತಾಡ್ತಾ ಬಂದ ವಿಷಯನೇ ಮರ್ತಿದ್ದೆ. ಅಲ್ಲಿ ಮೌನೇಶಣ್ಣ ಅಂತ ಹೇಳಿರ್ತಾರೆ, ಅವ್ರು ಪೂರ್ತಿ ಮೇಂಟೆನೆನ್ಸ್ ಅಲ್ಲಿದ್ದು. ಸೊ ಅವ್ರು ಆಫೀಸ್ ಒಳಗೆ ಕರೆದು 7 ತಲೆಮಾರುಗಳೊಂದಿದ್ದ ಈ ವಂಶದ ಬಗ್ಗೆ ಹೇಳಾಗತ್ತಿದ್ರು. ಇವರು ಅದು ಇದು ಅಂತ ಹೇಳಿಸಿಂದ ಬಹಳಷ್ಟು ಇನ್ಫಾರ್ಮೇಷನ್ ಕೊಟ್ಟರು. ಆ್ಯಂಡ್ ಇದೇನು ಕಾಣಿಸ್ತದಲ್ಲ ಹಸ್ತರೇಖೆ, ಬಿಜಾಪುರಿನ ಔರಂಗಜೇಬರು ನಾನು ಸೋತಿದ್ದೇನೆ ಅಂಥೇಳಿ ಹಸ್ತರೇಖೆನ ಬರೆದು ಕಳಿಸಿದ್ರಂತ. ನೋಡ್ರಿ, ಈಗ ಔರಂಗಜೇಬನನ್ನೇ ಬಗ್ಗು ಬಡ್ದಂತಹ ನಮ್ಮ ವೆಂಕಟಪ್ಪ ನಾಯಕನವರ ಶೌರ್ಯ ಎಷ್ಟಿರಬಹುದು. ಸೊ ಅದ್ರ ಬಗ್ಗೆ ಎಲ್ಲ ಹೇಳತ್ತಿದ್ರು. ಆ್ಯಂಡ್ ಒಂದು ಮಾತು ಹೇಳಿದ್ರು, ತಂಗಿ ಈಗ ಜಾತ್ರೆ ಮಹೋತ್ಸವ ಅದ, ಅರಮನೆ ಒಳಗೆ ಪೂಜೆ ನಡೆದದ. ಸೊ ಆದ ಕಾರಣ ಒಳಗೆ ತೋರ್ಸೋಕೆ ಆಗಂಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾರ ಬಾ ಜಾತ್ರೆ ಮುಗಿದ್ಮೇಲೆ ಅಂತ ಹೇಳಿದ್ರೆ. ಸೊ ಅಲ್ಲಿಂದ ಅಣ್ಣನ ಜೊತೆ ಮಾತಾಡಿ ನಾವು ಮತ್ತೆ ಹೊರಗೆ ಬಂದ್ವಿ. ಇಲ್ಲಿ ಇವ ನೋಡ್ರಿ ರಾಮಲಿಂಗಣ್ಣ ಯಾಕೆ ನಗಕತ್ತಾನಂದ್ರೆ, ನಮಗೆ ಬಿಟ್ಟೆ ಮದುವೆ ಮಾಡ್ಕೊಂಡ್ರೆ, ನಮಗೆ ಮದುವೆ ಕರೆದೇ ಇಲ್ಲವ. ಸೊ ಅಲ್ಲೇ ಗುಡೆ ಮದುವೆ ಆಗ್ಯದಂತ, ಅದಕ್ಕೆ ನಾವು ಎಲ್ಲರೂ ಹಂಗಸಿ ಅವನಿಗೆ ನಗಸ್ಲತ್ತಿದ್ದೇವೆ. ಎಷ್ಟಿದ್ರೆ ಅವ್ನ ಮನುಷ್ಯ ಹೆಂಗೆ ಇರ್ಬೋದು, ಬಟ್ ಹಾರ್ಟ್ ಮಾತ್ರ ಬ್ಯೂಟಿಫುಲ್ ಅದ. ಇದು ಕಲ್ಯಾಣಿ, ನಮ್ಮ ವೇಣುಗೋಪಾಲ ಸ್ವಾಮಿ ಆಪೋಸಿಟ್ನಾಗ ಈ ಕಲ್ಯಾಣಿ ಐತಿ. ಇಲ್ಲಿ ನೋಡ್ರಿ ಮೆಟ್ಲುಗಳು ಎಷ್ಟು ಅದಾವ. ಇಷ್ಟು ದೊಡ್ಡ ಮಟ್ಟದ ಒಂದು ದೇವಸ್ಥಾನನ ಇದೇನ ಫಸ್ಟ್ ಟೈಮ್ ಆ ಮೆಟ್ಲು ಹತ್ತಿದ್ದು. ಅಲ್ಲೇ 5 ವರ್ಷ ಸ್ಕೂಲ್ ಓದಿನಿ ಗೈಸ್. ನನ್ನ ಮೋತಿಗೆ ಏನು ಹೇಳಬೇಕು, 5 ವರ್ಷ ಸ್ಕೂಲ್ ಓದಿನಿ, ಒಂದಿನ ಆ ಗುಡಿ ಮೆಟ್ಲು ಹತ್ತಿಲ್ಲ. ನಾನು ಕರೆ ಹೇಳಬೇಕಂದ್ರೆ ನಾನು ಸುರಪುರದಾಗೆ ಶ್ರೀ ಗಾಯತ್ರಿ ಸ್ಕೂಲ್ ಒಳಗೆ ಓದೀನಿ. ಇದು ಆಶ್ಚರ್ಯಕರ ಸಂಗತಿ, ಅಲ್ಲೇ ಸ್ಕೂಲ್ ಓದಿ ಅಲ್ಲೇ ನೋಡಿಲ್ಲ ಅಂತಂದ್ರೆ. ಬಟ್ ನನಗೆ ಈ ಖುಷಿ ಏನಾಗತ್ತಪ್ಪ ಅಂತಂದ್ರೆ, ಅವಾಗ ನೋಡಿದ್ದೀನಿ ಅಂತಂದ್ರೆ ಇವಾಗ ಇಷ್ಟು ಕ್ರೇಜ್ ಇರ್ತಿರ್ಲಿಲ್ಲ ನನಗೆ. ಈ ಇನ್ನೇನು ಖುಷಿಯಪ್ಪ ಅಂತಂದ್ರೆ, ನಾನೇ ಒಂದಿನ ಬಂದ್ಗಿಸಿ ಇದ್ರ ಹಿಸ್ಟ್ರಿ ಹೇಳ್ತೀನಿ, ಹೇಳೋ ಹಂಗೆ ಆಗ್ತದೆ ಸೋಷಿಯಲ್ ಮೀಡಿಯಾ ಒಳಗೆ ಅಂತ ಅನ್ಗಿಸಿಂದ ಗೊತ್ತಿರಲಿಲ್ಲ. ಬಟ್ ಭಾಳ ಖುಷಿ ಆಯಿತು. ಇಲ್ಲಿ ನೋಡ್ರಿ ಇನ್ನೊಂದು ವಿಶೇಷಕರ ಏನಪ್ಪ ಅಂತಂದ್ರೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು. ಇಲ್ಲಿ ಆಪೋಸಿಟ್ ಒಳಗೆ ಅರಮನೆ ಕಾಣಿಸ್ತದೆ ನೋಡ್ರಿ. ನಾನು ಇವಾಗೇನು ಅರಮನೆ ತೋರಿಸಿದ್ನಲ್ಲ, ಆ ಅರಮನೆ ಒಳಗೆ 2 ಕಿಂಡಿ ಗಾತ್ರದ ಕಿಟಕಿಗಳು ಕಾಣಿಸ್ತಾವೆ. ಆ ಕಿಟಕಿ ಒಳಗೆ ಕುಂತಗೇಸಿಂದ ಆಗಿನ ಕಾಲದ ರಾಣಿಯರು ಏನು ಗೋಪಾಲಸ್ವಾಮಿ ಜಾತ್ರೆ ಒಳಗೆ ದೇವಸ್ಥಾನ ಒಳಗೆ ಮಂಗಳಾರತಿ ಆಗ್ತಿದ್ರಲ್ಲ, ಅದು ಮಂಗಳಾರತಿದು ಆಶೀರ್ವಾದ ತೊಗೊತೀನಿ ನೋಡ್ರಿ. ಅಂತ ಪವಾಡ ಐತಿ. ಇಲ್ಲಿ ಮಂಗಳಾರತಿ ಆದ್ರೆ ಅಲ್ಲಿ ಕಾಣಿಸ್ತಿತ್ತಂತ ಆ ಕಿಂಡಿಗೆ. ಆಗಿನ ಜನನೇ ಹಂಗಿದ್ರಲ್ರಿ, ಆ ಆಗಿನ ಜನ ಈಗಿಂದಿದ್ದು ಬ್ಯಾರೆಲ್ಲ ಇರ್ಕೈತೆ. ಆ್ಯಂಡ್ ನಾವೆಲ್ಲರೂ ಸೇರಿ ಫೋಟೋಸ್ ತಗೊಂಡ್ಮೇಲೆ ಇವರೆಲ್ಲರೂ ಬಂದರು, ಸರ್ ಅವರೆಲ್ಲ ಇವ್ರಿಗೆಲ್ಲ ಅಲ್ಲಿ ಡ್ಯೂಟಿ ಹಾಕಿದಂತ. ಇವರು ನಮ್ಮ ಫ್ಯಾನ್ಸ್ ಅಂತ. ಸೊ ನನ್ನ ಜೊತೆ ಭಾಳ ಖುಷಿಯಾಗಿ ಮಾತಾಡಿದ್ರು. ಇದು ಭೂತ ಬಂಗ್ಲೆ. ನಿಮ್ಮ ಇನ್ಸ್ಟಾಗ್ರಾಮ್ ಒಳಗೆ ನೋಡಿರಬಹುದು ನೀವು. ಇದಕ್ಕೆ ಭೂತ ಬಂಗ್ಲೆ ಅಂತ ಹೆಸರು ಯಾಕೆ ಬಂತಪ್ಪ ಅಂತಂದ್ರೆ, ಹಿಂದೆ ತುಂಬ ಜನ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾರಂತ. ಅವರೆಲ್ಲ ದೆವ್ವ ಆಗ್ಯಾರ, ಇಲ್ಲೇ ವಾಸಿಸ್ತಾರೆ, ಅವರು ರಾತ್ರಿ ಎಲ್ಲ ಆಳ್ತಾರೆ ಇಲ್ಲಿ ಕುಂತು ಅನ್ನೋ ಒಂದು ಊಹಾಪೋಹಗಳವ. ಇದು ಆ್ಯಕ್ಚುಲಿ ಭೂತ ಬಂಗ್ಲೆ ಅಲ್ಲ, ಇದು ಫ್ಯಾಲೆನ್ಸ್ ಬಂಗ್ಲೆ. ಬ್ರಿಟಿಷರ ಸೇನಾಧಿಕಾರಿಯಾದಂತಹ ಕ್ಯಾಪ್ಟನ್ ಫ್ಯಾಲೆನ್ಸ್ನವರು ತಮ್ಮ ಇರುವಿಕೆಗಾಗಿ ಈ ಕಟ್ಟಡವನ್ನು ಕಟ್ಟಿಸ್ಕೊಂತಾರೆ. 3000 ಚದರದಡಿ ಒಳಗೆ 8 ಬಾಗಿಲನ್ನು ಇಟ್ಟು ಗೈಸಿಂದ 15 ಕಿಟಕಿ 16 ವೆಂಟಿಲೇಟರ್ಗಳನ್ನು ಇಟ್ಟು ವೃತ್ತಾಕಾರದಾಗ ಸುಂದರವಾಗಿ ಕಟ್ಸಾರ. ಈ ಬಂಗ್ಲೆ ವೃತ್ತಾಕಾರದಾಗ ಇರೋ ಸಲಂದ ಎಲ್ಲರಿಗೆ ಅಟ್ರಾಕ್ಟ್ ಆಗ್ತೈತಿ. ಹಂಪಿದಾಗಿರತಕ್ಕಂತಹ ಕಮಲ್ ಹಾಲನ್ನಂಗೆ ಐತಿ ಇದು ಅನ್ನೋ ಒಂದು ಮಾತು ಕೂಡ ಐತಿ ಗೈಸ್. ಈ ಬಂಗ್ಲೆನ ಸೇಮ್ ಟೈಲರ್ ಮಂಜಿಲ್ ಅಂತ ಹೇಳಿಗಿಸಿಂದ ಅದು ಮುಂದೆ ಬರ್ತೈತಿ ಏನು ಅಂತ ಹೇಳಿಗಿಸಿಂದ ಅದನ್ನು ಮಾದರಿಯಾಗಿ ಇಟ್ಟುಕೊಂಡು ಫ್ಯಾಲೆನ್ಸ್ನವರು ಕಟ್ಟಡ ಕಟ್ಟಿದ್ರು ಅನ್ನೋ ಒಂದು ಮಾತು ಕೂಡ ಐತಿ.
ಟೈಲರ್ ಮಂಜಿಲ್ದಾಗ ಏನು ವಿಶೇಷ ಅದಪ್ಪ ಅಂತಂದ್ರೆ ಒಂದು ಬಾಗಿಲು ಓಪನ್ ಆದರೆ ಎಲ್ಲಸು ಬಾಗಿಲು ಓಪನ್ ಆಗ್ತಾವಂತ, ಒಂದು ಕಿಟಕಿ ಓಪನ್ ಆದರೆ ಎಲ್ಲ ಕಿಟಕಿಗಳು ಓಪನ್ ಆಗ್ತಾವ ಅನ್ನೋ ಒಂದು ಮಾತೈತಿ. ಅದು ಸತ್ಯ ಕೂಡ. ಬಟ್ ಈಗ ಅಷ್ಟು ಜಾಸ್ತಿ ಇಲ್ಲ ಗೈಸ್, ಯಾಕಂತಂದ್ರೆ ಭಾಳ ಓಪನ್ ಮಾಡಿ ಇದು ಮಾಡಿ ಗೀಸಿಂದ ಎಲ್ಲ ಹಾಳು ಮಾಡಿಟ್ಟಾರ. ಸ್ವಲ್ಪ ತಕ್ಕ ಮಟ್ಟಿಗೆ ಐತಿ, ಅದನ್ನು ನಿಮ್ಗೆ ತೋರಿಸ್ತೀನಿ. ಇದೇ ನೋಡ್ರಿ ಟೈಲರ್ ಮಂಜಿಲ್ ಅಂತಂದ್ರೆ ಇದು 1544ರಾಗ ನಿರ್ಮಿಸ್ಯಾರ. ಇದನ್ನು ಈಗ ಗೆಸ್ಟ್ ಹೌಸನ್ನು ಮಾಡ್ಯಾರ. ಸೊ ಹಾಗಾಗಿ ತಕ್ಕ ಮಟ್ಟಿಗೆ ಚಲೋ ಐತಿ. ಫಾಲೆನ್ಸ್ ಬಂಗ್ಲೆ ಎಲ್ಲ ಭಾಳ ಬಿದ್ದದ, ಅದ್ರ ಕಡೆಗೆ ಶಾಸಕರು ಗಮನ ಕೊಟ್ಟಿಲ್ಲ, ಯಾಕಂತ ಗೊತ್ತಿಲ್ಲ. ಈಗ ಇಲ್ಲಿ ಗೊತ್ತಾಗ್ತದೆ ನೋಡ್ರಿ ಗೈಸ್, ನಾವು ಈ ಮೂಲೆಗೆ ನಿಂದಿರ್ತೀವಿ, ಮೂಲೆ ನಿಂತಿಸಿ ಎಲ್ಲ ಬಾಗಿಲುಗಳನ್ನು ಮುಚ್ಚುತ್ತಾರೆ ಇವರು. ಇಲ್ಲೇನು ಮುಚ್ಚಲತ್ತಾರಲ್ಲ ಇವರು ವಾಚ್ಮೆನ್. ಈಗ ನೋಡ್ರಿ ಸರ್ ನೋಡ್ರಿ, ವಾವ್ ನೋಡ್ರಿ ಓಪನ್ ಆಯಿತು. ಬಟ್ ಅಷ್ಟು ಓಪನ್ ಆಗಂಗಿಲ್ಲ, ಯಾಕಂತಂದ್ರೆ ಎಲ್ಲ ಹಾಳಾಗ್ಬಿಟ್ಟವ. ಸೊ ಇದ್ದಷ್ಟರಲ್ಲೇ ಸ್ವಲ್ಪ ಉಳಿಸ್ಕೊಂಡ್ರೆ ಅದನ್ನು ಗೆಸ್ಟ್ ಹೌಸನ್ನಾಗಿ ಮಾಡ್ಯಾರ. ನೀವು ಹೇಳ್ರಿ ನಿಮ್ಮ ಮನದಾಳದ ಮಾತನ್ನ ನಾನು ವಿಡಿಯೋ ಮಾಡಾಕ್ತೀನಿ. ಬಿಡು ಬರ ಮಾಡಿ ತೆಕ್ಕೊಳಂಗಪ್ಪ, ತೆಕ್ಕೊಳಮು ನೋಡಿ ನನ್ನಿಂದ ಬನ್ನಿ. ಫೈನಲಾಗಿ ನಮ್ಮ ಸುರ್ಪುರದಾಗ ನೋಡ್ತಕ್ಕಂಥ ಮೇನ್ ಪಾಯಿಂಟ್ ಅಂತಂದ್ರೆ ಕುದುರೆಮುಖ ಬೆಟ್ಟ. ಇದ್ರ ಹಿಸ್ಟ್ರಿ ಏನದಪ್ಪ ಅಂತಂದ್ರೆ ನಮ್ಮ ರಾಜಮನೆತನದ ವೆಂಕಟಪ್ಪ ನಾಯಕನವರು ಇಲ್ಲಿಂದ ಕುದುರೆನ ಜಂಪ್ ಮಾಡಿಸಿದ್ರಂತ, ಅಂಥ ಒಂದು ಹಿಸ್ಟ್ರಿ ಐತಿ. ಅದನ್ನೊಳಗೆ ಮೇನ್ ಪಾಯಿಂಟಿಗೆ ಬಂದು ಇಲ್ಲಿ ದಾರಿನೇ ಇಲ್ಲ, ಏನೋ ಕಲ್ಲು ಮುಳ್ಳು ಗುಡ್ಡ ತರ. ನೋಡಿ ಇಷ್ಟು ಕಷ್ಟ ಪಡ್ಕೊಂಡು ಹೋಗೋದು ಹತ್ತೈತಿ. ಎಷ್ಟು ಭಾರಿ ಅದ ನೋಡ್ರಿ. ಮ್ಯಾಲೇರು ಬರಟಿಗೆ ನಿಮಗೆ ಕಾಣಿಸ್ತದಲ್ಲ ಗೈಸ್ ಕುದುರೆ ಮುಖ. ಇದು ಪೂರ ಏನು ನಿಂತೀವಲ್ಲ ನಾನು ನಿಮಗೆ ತೋರಿಸ್ತೀನಿ ಆ ವಿಡಿಯೋ ಹೆಂಗೆ ಕಾಣಿಸುತ್ತೆ ಅಂತಂದ್ರೆ ಕುದುರೆ ಮಲ್ಕೊಂಡಿರೋ ಶೇಪೇ ಕಾಣಿಸುತ್ತೆ. ಇದು ಫೇಸ್ ಇದು. ಇಲ್ಲಿಂದ ನಮ್ಮ ರಾಜ ವೆಂಕಟಪ್ಪ ನಾಯಕನವರು ಅಲ್ಲಿ ಏನು SB ಗ್ರೌಂಡ್, ಅಲ್ಲಿ SB ಕಾಲೇಜ್ ಅಂತ ಹೇಳಿ ಕರೀತಾರೆ, ಆ ಗ್ರೌಂಡಿಗೆ ಜಂಪ್ ಮಾಡಿದ್ರು ಅನ್ನೋದೊಂದು ಇತಿಹಾಸ ಐತಿ. ಇಲ್ಲಿಂದ ಅಲ್ಲಿಗೆ ಹೆಂಗೆ ಜಂಪ್ ಮಾಡಿದ್ರು. ನಮ್ಮ ಸುರ್ಪುರ ಹಿಸ್ಟ್ರಿ ಅಂದರೆ ಸುಮ್ಮನೆ, ಅದಕ್ಕೆ ನಾವು ಸುರ್ಪುರ ಮಂದಿನೂ ಹಾಗೆ ಇದೀವಿ. ರಾಜ ವೆಂಕಟಪ್ಪ ನಾಯಕ ಅವನಪ್ಲೆ ಇಲ್ಲ ಅಂದ್ರೂ ಅವರಪ್ಲೆ ಪವರ್ ಇದ್ದಾರೆ. ಈಗ ಕುದುರೆಮುಖ ಬೆಟ್ಟ ನೋಡಿ ಸಿಂದ ಬರೋ ಟೈಮಿಗೆ ಹಾದಿ ಒಳಗೆ ನಮ್ಮ ಯೋಧರು, ಸುರಪುರದ ಯೋಧರು ಶ್ರೀ ಶರಣಬಸವ ಕೆಂಗುರಿ ಕವಡಿಮಟ್ಟಿಯವರು ನೋಡಿ ಖುಷಿ ಆಯಿತು. ಇವರು 17/6/2012 ಯಾವುದೋ ಒಂದು ಯುದ್ಧದೊಳಗೆ ವೀರಮರಣನ ಹೊಂದ್ತಾರೆ. ಸೊ ನಮಗಾಗಿ ಪ್ರಾಣನ ತ್ಯಾಗ ಮಾಡಿದವರು ಇವ್ರಿಗೆ ಕೈ ಮುಗಿದು ಕಾಲು ಬಿದ್ದು ನಮಸ್ಕಾರ ಮಾಡಿ ಬರೋ ಟೈಮಿಗೆ ನೋಡ್ರಿ, ಇವ್ರಿಗೆ ಸರ್ಕಾರ ನೌಕರಿ ಮಾಡೋರಿಗೂ ಇಷ್ಟು ಫೆಸಿಲಿಟಿ ಇರಂಗಿಲ್ಲ ರೀ. ಇವ್ರಿಗೆ ಮನಿತನ ಬಂದು ಆಟೋ ಕರ್ಕೊಂಡು ಹೋಗ್ತದ. ಅಬ್ಬಾಬು ಎಂಥ ಕೆಲಸ ಅಂತೀನಿ ಇವ್ರದ್ದು. ಸೊ ಈ ಮುತ್ತೆ ಇವ್ರ ವೃತ್ತಿ ಬಗ್ಗೆ ಮಾತಾಡಕತ್ತಿದ್ರು. ಇವ್ರ ವೃತ್ತಿಲಿಂದನೇ ಎಲ್ಲ ಮಕ್ಳಿಗೆ ಸಾಕಿ ದೊಡ್ಡವ್ರನ್ನ ಮಾಡಿ ಈಗ ಗೌರ್ಮೆಂಟ್ ನೌಕರಿ ಮಾಡ್ಲತ್ತಾರ. ಬಟ್ ನನಗೆ ಯಾರು ನೋಡಲಾಗ್ಯಾರ ಅಂತೇಳಿ ಗೀಸಿಂದ ಅವ್ರ ದುಃಖನ ತೋಡ್ಕೊಂಡ್ರು. ಸುರ್ಪುರ ಎಕ್ಸ್ಪ್ಲೋರಿಂಗ್ ಮುಗೀತು. ನಮ್ಮ ನಡೆ ಕಲಬುರಗಿ ಕಡೆ ಚಲ್ ರಹೆ ಹೇ KSRTC ಬಸ್ ಮೇ ಟನ್ ಟನ್ ಟನ್. ನಮ್ಮ ಅಭಿಮಾನಿಗಳಂತ ನೋಡ್ರಿ, ನಮಸ್ಕಾರ ಮಾಡ್ರಿ ಒಂದ್ಸಲಿ ನಮ್ದೆಲ್ಲ ಫ್ರೆಂಡ್ಸ್ಗಳಿಗೆ. KSRTC ಬಸ್ನಾಗ ಹೋಗೋದೇ ಒಂಥರ ಮಜಾ ಬೇರೆ. ಬಟ್ ಟೈಮಿಗೆ ಹೋಗಿ ಹಚ್ಚಿದ್ರೆ ಚಲೋ ಐತಿ. ಇನ್ನ ನಿಂದ್ರಸ್ತಾನೆ ರೇ ಬಾಪ್ರೆ, ಸುಮ್ಮನೆ ಆ ಬಸ್ಸಿಗೆ ಹೋಗ್ತಿದ್ವಲ್ಲ ನಿಂದ್ರಸ್ತಾನೆ. ಇನ್ನ ಹೋದ್ರೆ ನೀವು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಶಾಪುರ್ ಬಂದ ಗದ್ದಲ 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 ನೋಡಿ ಎಷ್ಟು ಬಸ್ ಖಾಲಿ ಧಕ್ಕ ದುಕ್ಕಿ ನಡೆದ. ಎಷ್ಟೊತ್ತಿಗೆ ಮುಡ್ತೀವಿ ಬಿಡ್ತೀವಿ. ಓ ಅಂಕಲ್ ರೀ ಎಟ್ರ ಇದು ಮಾಡ್ತಾರೆ ಅಪ್ಪ, ಮೈ ಮೇಲೆನೆ ಬೋಳಾಕತ್ತೀರ ಒಂದೇ ಸರ್.
ಬಸ್ ಗದ್ದಲ ಆದರೆ ಹಿಂಗೆ ಇರುತ್ತೆ ನೋಡ್ರಿ. ಅವ್ರ ಮೇಲೆ ನಾವು, ನಮ್ಮ ಮೇಲೆ ಅವರು, ಸೀಟ್ ಸಿಕ್ಕವ್ರ ಮೇಲೆ ಅವರು, ಅವ್ರ ಮೇಲೆ ನಾವು. ಇಲ್ಲ ಎಷ್ಟೊತ್ತಿಗೆ ಹೋಗಿ ಮುಟ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಈ ಸಫರ್ ಮಾತ್ರ ಈಗ ಮುಟ್ಟತನ ನೋಡ್ರಿ. ಯಾಕಂದ್ರೆ ಸಂಜೆ ಲಾಸ್ಟ್ ಬಸ್ ಇದು ಗುಲ್ಬರ್ಗಕ್ಕೆ. ಅದಕ್ಕೆ ಇದು ಶಾಪುರ ಬಸ್ ಸ್ಟ್ಯಾಂಡ್ ನಾವು ತೊಗೊಂಡಿದ್ದೆಲ್ಲ ನಮ್ಮ ಅಭಿಮಾನಿಗಳಂತ ತಂದು ಕೊಟ್ಟು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಭಿಮಾನಿ ಅವ್ರ ಫ್ರೆಂಡ್ಸ್ ಫೈನಲಿ ಮನೆಗೆ ಬಂದು ರೀಚ್ ಆಗೀನಿ. 9:30 ಬಸ್ ಸ್ಟ್ಯಾಂಡ್ ಎಗ್ದಾಗಿದ್ದೆವು. ಅದಾದ್ಮೇಲೆ ಅಲ್ಲಿಂದ ಭವಾನಿನವ್ರ ಬ್ರದರ್ ನಾನು ಮೂವರು ಬುಲೆಟ್ದಾಗ ಬಂದು ಇಲ್ಲಿಗೆ ಬಂದು ನನಗೆ ಡ್ರಾಪ್ ಮಾಡಿ ಗೇಸಿಂದ ಹೋದಳು. ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಿವಿ. ಯಾಕಂತಂದ್ರೆ ಶಾಪೂರ್ ಆ್ಯಂಡ್ ಯಾವುದು ಇನ್ನೊಂದು ಈಬತ್ತಹಳ್ಳಿ ಮತ್ತು ಸುರ್ಪುರ್, ಈ 3 ಊರು ಕವರ್ ಮಾಡಿ ಗೇಸಿಂದ ಓಡಾಡಿ ಎಲ್ಲ ವೀಡಿಯೋಸ್ಗಳು ತೆಗೆದು ಸುಸ್ತಾಗಿವಿ. ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮ ಕಲ್ಪನಾ ಅಕ್ಕ ಅವ್ರದ್ದು ಅಲ್ಲಿ ಇದು ಇತ್ತು, ಕೆಫೆ ಸ್ನ್ಯಾಕ್ಸ್ ಅಡ್ಡ ಅಂತೇಳಿ. ಅಲ್ಲಿನೂ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಬಲ್ ಪುಕ್ಕಟ್ಟೆ ಎಲ್ಲ ತಿಂದು ನಾವು ಬರೋ ಟೈಮಿಗೆ ಬಿಲ್ ಕೊಡೋದೇ ನೆನಪೇ ಬರಲಿಲ್ಲ. ನಾವು ವೀಡಿಯೋಸ್ ಮಾಡೋದೇ ಹಂಗೆ ಓಡಿ ಬಂದ್ಬಿಟ್ಟು ನೆನಪೇ ಇಲ್ಲ. ನಾವು ನೀ ಕೊಡು ಅಂತ ಅನಿಸಿದ. ನೀ ಕೊಡು ಅಂತಲ್ಲ, ಅಲ್ಲಿ ಎಲ್ಲರೂ ಇದ್ರು, ನಾ ಕೊಡ್ತೀನಿ ಅಂತ ಒಪ್ಕೊಂಡೆ. ಆಮೇಲೆ ಕಲ್ಪನಾಕ ಕರೆದ್ರು ಫೋನ್ ತೊಗೊಂಡ್ಬರ್ಬೇಕಂತ ಒಳಗೋದೆ, ನೆನಪೇ ಇಲ್ಲ. ಅವ್ರು ಹೋಗ್ಬಿಟ್ರು, ನಾ ಕೊಡ್ತೀನಿ ಅಂದಿದ್ದಕ್ಕೆ ಎಲ್ಲರೂ ಕನ್ಫ್ಯೂಸ್ ಆಗಿ ಅವ್ರಿಗೆ ದುಡ್ಡು ಕೊಟ್ಟು ಬರೋದೇ ನೆನಪಿತ್ತು. ಸಾರಿ ಕಲ್ಪನಾಕ, ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ಕೊಡ್ತೀನಿ. ಸಾರಿ. ಓಕೆ ಗೈಸ್, ನಾನು ಭಾಳ ಲಾಂಗ್ ಆಗೈತಿ ವಿಡಿಯೋ. ಸೊ ನಾವು ಶಾಪುರ್ ಟು ಸುರ್ಪುರ್ ಅಂಥೇಳಿ ಗೇಸಿಂದ ಒಂದು ಜರ್ನಿನ ಇವತ್ತು ಮುಗಿಸೀವಿ. ಸೊ ನಾವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಪ್ರಕಾರ ಬಿಡ್ಬೇಕು ಅನ್ನೋದೈತಿ. ಯಾಕಂತಂದ್ರೆ ಒಂದೇ ವಿಡಿಯೋ ಒಳಗೆ ಎಲ್ಲನೂ ಹೇಳಿದ್ರೆ ಗೊತ್ತಾಗಂಗಿಲ್ಲ. ಸೊ ಹಾಗಾಗಿ ಒಂದೊಂದು ಪಾರ್ಟ್ 1, ಪಾರ್ಟ್ 2 ಒಳಗೆ ಒಂದೊಂದು ಹಿಸ್ಟ್ರಿನ ಹೇಳ್ಕೊತ ಹೋಗ್ತೀವಿ. ಆ್ಯಂಡ್ ಹಿಸ್ಟ್ರಿ ಒಳಗೆ ಏನಪ್ಪ ಅಂದ್ರೆ ನಾವು ಜನಗಳು ಏನು ಹೇಳಿಕೆ ಕೊಟ್ಟಿರ್ತಾರೋ ಅದ್ರ ಪ್ರಕಾರನೇ ನಾವು ಮಾತಾಡಿರ್ತೀವಿ. ಸೊ ಅದ್ರೊಳಗೆ ಏನಾದರೂ ಮಿಸ್ಟೇಕ್ಸ್ ಇದ್ರೆ ನಮ್ಗೆ ಡೆಫಿನೆಟ್ಲಿ ಕಮೆಂಟ್ನ ಮಾಡಿರಿ ಗೈಸ್. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ. Bye-bye, good night, sweet dream, take care.